ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕೆಇಯ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇದು ಹಿಂದಿನ ಕ್ಲಾಸ್ನ ಕಂಟಿನ್ಯೂ ಪಾರ್ಟ್ ಆಗಿರ್ತದೆ. ಸೊ ಹಿಂದಿನ ಒಂದು ಕ್ಲಾಸ್ನಲ್ಲಿ ಏನೈತಿ 23ನೇ ಕ್ವಶನ್ವರೆಗೂ ನಾವು ನೋಡಿದ್ದೆವು. ಸೊ ಈಗ 24ನೇ ಕ್ವಶನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಸೊ ಇನ್ನೂ ಏನಾದರೂ ನಿಮ್ಗೆ ಎಕ್ಸಾಮ್ ರಿಲೇಟೆಡ ಹಾಗೂ ಕ್ಲಾಸ್ ರಿಲೇಟೆಡ ಡೌಟ್ಗಳಿದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು, ಅಥವಾ ನೀವು ಪರ್ಸನಲ್ದಾಗಿ ಕೂಡ ಮೆಸೇಜನ್ನು ಮಾಡ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ಅಲ್ಲಿ ನೀವು ಮೆಸೇಜನ್ನು ಮಾಡ್ಬೋದು. ಹಾಗೆ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಒಂದದ. ಸೊ ಅದಕ್ಕೆ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ನೆಕ್ಸ್ಟ್ 24ನೇ ಕ್ವಶನ್, ಕರ್ನಾಟಕದಲ್ಲಿ ಮೊದಲ ಮೊಘಲ್ ಅತಿಕ್ರಮಣ ನಡೆದ ವರ್ಷ ಗುರುತಿಸಿ ಅಂದಿದ್ದಾರೆ. ಸೊ ಇದ್ರ ಬಗ್ಗೆ ಎಕ್ಯುರೇಟಾಗಿ ಇಲ್ಲಿ ವರ್ಷ ಯಾವ್ದು ಅನ್ನೋದು ಗೊತ್ತಾಗಿಲ್ಲ. ಸೊ ಇಲ್ಲಿ 1645 ಅನ್ನೋದು ಆಗ್ಯದ, ಬಟ್ ಗೊತ್ತಾಗಿಲ್ಲ ಇದು ಅಷ್ಟೊಂದೇಳಿ. ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ಕ್ವಶನ್, ವಸುಮಿತ್ರ, ಅಶ್ವಘೋಷ, ನಾಗಾರ್ಜುನಂತಹ ವಿದ್ವಾಂಸರು ಡ್ಯಾಶ್ನ ಆಸ್ಥಾನದಲ್ಲಿದ್ದರು ಅಂದರು. ಸೊ ಇಲ್ಲಿ ಕನಿಷ್ಕ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಕನಿಷ್ಕ ಏನೈತಿ ಕುಶಾನರ ರಾಜ ಆಗಿರ್ತಾನೆ. ಸೊ ಇವನು 4ನೇ ಬೌದ್ಧ ಸಮ್ಮೇಳನವನ್ನು ಮಾಡ್ತಾನೆ. ಸೊ ಎಲ್ಲಿ ಮಾಡ್ತಾನೆ ಅಂದ್ರೆ ಇದನ್ನು ಕುಂಡಳಿ ವನದಲ್ಲಿ ಮಾಡ್ತಾನೆ. ಸೊ ಇದಕ್ಕೆ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸಿರ್ತಾನೆ. ಸೊ ಇದು ನಿಮಗಿದೆ ಗೊತ್ತಿರಬೇಕು. ನೆಕ್ಸ್ಟ್, ನಿಕೋಲೊ ಕೊಂಟಿ ಎಂಬ ಇಟಲಿ ಪ್ರವಾಸಿ 1420ರಲ್ಲಿ ಡ್ಯಾಶ್ ರವರ ಆಡಳಿತ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಅಂತ ಐತಿ. ಸೊ ಇಲ್ಲಿ ನಿಕೋಲೊ ಕೊಂಟಿ ಅನ್ನೋರು ಇವರು ಇಟಲಿ ಪ್ರವಾಸಿ, ಇವರ ದೇವರಾಯ 1ರವರ ಇವರ ಒಂದು ಆಡಳಿತ ಕಾಲದಲ್ಲಿ ಏನೈತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿರ್ತಾರೆ. ಸೊ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಏನಾಗುತ್ತೆ ಸ್ಥಾಪನೆ ಆಗುತ್ತೆ. ಸೊ ಇದನ್ನು ಸ್ಥಾಪನೆಯನ್ನು ಹಕ್ಕ ಹಾಗೂ ಬುಕ್ಕ ಇವರು ಏನೈತಿ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇವರ ರಾಜಧಾನಿ ಯಾವುದಾಗಿರ್ತದೆ, ಮೊದಲಿಗೆ ಆನೆಗುಂದಿ ಇರ್ತದೆ, ನೆಕ್ಸ್ಟ್ ಹಂಪಿ ಆಗುತ್ತೆ. ಸೊ ಇಲ್ಲಿ ಕೃಷ್ಣ ದೇವರಾಯ ಇಲ್ಲಿ ಡೊಮಿಂಗ್ ಪಯಾಸ ಹಾಗೂ ಬಾರ್ಬೋಸ ಎಂಬ ಪೋರ್ಚುಗೀಸ್ ಇವರ ಪ್ರವಾಸಿಗರ ಏನೈತಿ ಇಲ್ಲಿ ಭೇಟಿಯನ್ನು ನೀಡಿರ್ತಾರೆ. ನೆಕ್ಸ್ಟ್, ಸರ್ ಥಾಮಸ್ ರಾಯ್ ಡ್ಯಾಶ್ ಆಸ್ಥಾನಕ್ಕೆ ಭೇಟಿ ನೀಡಿದ 2ನೇ ರಾಯಭಾರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವರ ಥಾಮಸ್ ರಾಯ್ ಅನ್ನೋರು ಇವರ ಜಹಂಗೀರ್ನ ಆಸ್ಥಾನಕ್ಕೆ ಏನೈತಿ ಭೇಟಿಯನ್ನು ನೀಡಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಏನೈತಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದೋಗಿರ್ತಾನೆ. ಯಾರಂದ್ರೆ ಇಲ್ಲಿ ವಿಲಿಯಮ್ ಹ್ಯಾಕ್ಸಿನ್ ಅನ್ನೋವ ಇಲ್ಲಿ ಬಂದು ಹೋಗಿರ್ತಾನೆ. ಸೊ ಈ ಜಹಂಗೀರ್ ಏನೈತಿ ಇವರಿಗೆ ತಮ್ಮ ಮೊದಲ ಸೂರತ್ನಲ್ಲಿ ವಸಾಹತು ಕೇಂದ್ರ ಸ್ಥಾಪನೆಗೆ ಏನೈತಿ ಅವಕಾಶವನ್ನು ನೀಡ್ತಾನೆ. ಸೊ ಮತ್ತು ಇವ ಜಹಂಗೀರ್ ಏನೈತಿ 5ನೇ ಸಿಖ್ ಗುರು ಏನೈತಿ 5ನೇ ಸಿಖ್ ಗುರುವನ್ನು ಕೊಲೆ ಮಾಡಿರ್ತಾನೆ. ಸೊ ಯಾರ ಅಂದ್ರೆ 5ನೇ ಸಿಖ್ ಗುರು ಅರ್ಜುನ ದೇವರನ್ನು ಇವ ಕೊಲೆಯನ್ನು ಮಾಡಿಸಿರ್ತಾನೆ ಜಹಂಗೀರ. ನೆಕ್ಸ್ಟ್, ಕೃಷ್ಣ ದೇವರಾಯ ಸ್ವಂತ ಒಬ್ಬ ಮಹಾನ್ ಕವಿಯೂ ಆಗಿದ್ದು ಡ್ಯಾಶ್ ಎಂದು ಕರೆಯಲ್ಪಡುತ್ತಿದ್ದರು ಅಂದರು. ಇಲ್ಲಿ ಕೃಷ್ಣ ದೇವರಾಯರನ್ನು ಆಂಧ್ರದ ಭೋಜ್ ಅಂತ ಇಲ್ಲಿ ಕರೆಯುತ್ತಿದ್ರು. ಸೊ ಆಂಧ್ರದ ಭೋಜ್ ಅಂತ ಕರಿತಿದ್ರು. ಸೊ ಇವರು ಮೊಘಲ್ ಸಾಮ್ರಾಜ್ಯದ ಮೊಘಲರ ಬಾಬರ್ನ ಕಾಲಿನವರು. ಸೊ ಬಾಬರ ಮತ್ತು ಕೃಷ್ಣ ದೇವರಾಯ ಒಂದೇ ಕಾಲದಲ್ಲಿ ಇರ್ತಾರೋ. ನೆಕ್ಸ್ಟ್, ಇವರು ಬರೆದಂಥ ಕೃತಿಗಳು ನೋಡೋದಾದ್ರೆ ತೆಲುಗಿನಲ್ಲಿ ಅಮುಕ್ತ ಮೌಲ್ಯದ ಎಂದು ಬರೀತಾರೋ.
ನೆಕ್ಸ್ಟ್ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಅಂತ ಬರೀತಾರೋ. ಜಾಂಬವತಿ ಕಲ್ಯಾಣ, ಹಾಗೆ ರಸಮಂಜರಿ ಮತ್ತು ಜ್ಞಾನ ಚಿಂತಾಮಣಿ ಈ ಕೃತಿಗಳನ್ನ ಇವರು ಬರೆದಿದ್ದಾರೆ. ನೆಕ್ಸ್ಟ್ ಇವರ ಕಾಲದಲ್ಲಿ ಏನೈತಿ ಅಷ್ಟ ದಿಗ್ಗಜರು ಇದ್ದರು. ಇವರ ಒಂದು ಆಸ್ಥಾನದಲ್ಲಿ ಇದ್ದರು. ನೆಕ್ಸ್ಟ್ ಕ್ವಶನ್, ಬೇಲೂರು ದೇವಾಲಯವನ್ನು ಹೊಯ್ಸಳದ ವಿಷ್ಣುವರ್ಧನನು ಈ ಕೆಳಗಿನ ಶತ್ರುಗಳಲ್ಲಿ ಒಬ್ಬನ ಮೇಲೆ ವಿಜಯದ ಸ್ಮರಣಾರ್ಥಕವಾಗಿ ನಿರ್ಮಿಸಿದನು ಅಂತ ಐತಿ. ಸೊ ಇಲ್ಲಿ ಈ ಚೋಳರ ವಿಜಯ ಸಾಧಿಸಿದ ಮೇಲೆ ಏನೈತಿ ಈ ಬೇಲೂರು ದೇವಾಲಯವನ್ನು ಅವನು ಕಟ್ಟಿಸ್ತಾನು. ನೆಕ್ಸ್ಟ್ ಇವನಿಗೆ ಹಲವಾರು ಬಿರುದುಗಳಿದ್ದು. ಸೊ ಚೋಳರಿಂದ ಗೆದ್ದ ನಂತರ ಇಲ್ಲಿ ತಲಕಾಡುಗೊಂಡ ಅಂತ ಬಿರುದು ಬರ್ತದ. ಹಾಗೆ ಚೋಳರದ ಗೆದ್ದ ನಂತರ ಕಂಚಿಗೊಂಡ ಅಂತನೂ ಬಿರುದು ಬರ್ತದ. ನೆಕ್ಸ್ಟ್ ಮಧುರೈನ ಪಾಂಡ್ಯರ ಮೇಲೆ ಗೆದ್ದ ನಂತರ ಮಧುರೈಗೊಂಡ ಅಂತನೂ ಇವನಿಗೆ ಬಿರುದ ಇರ್ತದ. ಯಾರಿಗೆ? ವಿಷ್ಣುವರ್ಧನ್ಗೆ. ಸೊ ಈ ವಿಷ್ಣುವರ್ಧನ ಇವನನ್ನ ಮೊದಲ ಹೆಸರು ಏನಿರ್ತದ ಅಂದ್ರೆ ಬಿಟ್ಟಿ ದೇವ ಅಂತ ಇರ್ತದ. ಬಿಟ್ಟಿ ದೇವ ಅಂತ ಇವನನ್ನ ಕರಿತಿದ್ರು. ನೆಕ್ಸ್ಟ್ ಇವನ ಒಂದು ಆಸ್ಥಾನದಲ್ಲಿ ಏನೈತಿ ರಾಮುಣಾಚಾರ್ಯರಿಗೆ ಏನೈತಿ ಆಶ್ರಯವನ್ನು ನೀಡಿರ್ತಾನ. ರಾಮುಣಾಚಾರ್ಯರಿಗೆ ಇವ ಆಶ್ರಯವನ್ನು ನೀಡಿರ್ತಾನೋ. ಮತ್ತು ಇವರ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೋ ಯಾವುದಂದ್ರೆ ಇದು ವಿಶಿಷ್ಟ ದ್ವೈತ ಸಿದ್ಧಾಂತ. ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ರಾಮುಣಾಚಾರ್ಯರು ಮಂಡಿಸ್ತಾರೋ. ಹಾಗೆ ಈ ವಿಜಯದ ನಂತರ ಬೇಲೂರಿನಲ್ಲಿ ಒಂದು ದೇವಾಲಯ, ಹಾಗೆ ತಲಕಾಡಿನಲ್ಲಿಯೂ ಕೂಡ ಒಂದು ದೇವಾಲಯವನ್ನು ಕಟ್ಟಿಸ್ತಾನೋ. ಯಾವುದಂದ್ರೆ ಅದು ಕೀರ್ತಿನಾರಾಯಣ ದೇವಾಲಯ. ಈ ದೇವಾಲಯವನ್ನು ತಲಕಾಡಿನಲ್ಲಿ ಕಟ್ಟಿಸ್ತಾನೋ ಯಾರಂದ್ರೆ ವಿಷ್ಣುವರ್ಧನ. ನೆಕ್ಸ್ಟ್ ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದರು. ಸೊ ಇಲ್ಲಿ ಮೊದಲಿಗೆ ಬರೋನು ಯಾರಂದರೆ ಇಲ್ಲಿ ಪಿ ಕೃಷ್ಣಮೂರ್ತಿ ಅನ್ನೋರು ಮೊದಲಿಗೆ ಬರ್ತಾರೋ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಇವರ ನಂಬರ್ 2 ಇವರು ಬರ್ತಾರೋ. ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ ನಂಬರ್ 3 ಬರ್ತಾರೋ. ನೆಕ್ಸ್ಟ್ ಅರ್ಕೋಟ್ ರಾಮಸ್ವಾಮಿ ಮೊದಲಿಯಾರ್ ಏನೈತಿ ಇವರ ಕೊನೆಯ ದಿವಾನರಾಗಿ ಮೈಸೂರಿನ ರಾಜ್ಯಕ್ಕೆ ಇವರು ಇರ್ತಾರೋ. ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಫಸ್ಟ್ ಬರೋದು 3, ಇಲ್ಲಿದೆ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಈ ಪಿ ಕೃಷ್ಣಮೂರ್ತಿ ಅನ್ನೋದಾರು. ಸೊ ಇವರ ಒಂದು ಕಾಲ್ನಲ್ಲಿ ಏನೈತಿ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ ಬರ್ತದೆ. ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ. ನೆಕ್ಸ್ಟ್ 1905 ಏನೈತಿ ಇವರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಇವರ ಸ್ಥಾಪನೆಯನ್ನು ಇಲ್ಲಿ ಮಾಡಿಸ್ತಾರೋ. ಸೊ ಭಾರತೀಯ ವಿಜ್ಞಾನ ಸಂಸ್ಥೆ. ನೆಕ್ಸ್ಟ್ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ನೋಡ್ಬೋದು. ಇವರು ಏನೈತಿ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ ಇವ್ರನ್ನ. ವಿಶ್ವೇಶ್ವರಯ್ಯರವ್ರನ್ನ ಭಾರತೀಯ ಆರ್ಥಿಕ ಯೋಜನೆಗಳ ಪಿತಾಮಹ. ಆರ್ಥಿಕ ಯೋಜನೆ ಪಿತಾಮಹ ಯಾರಂದ್ರೆ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಇವರು 1918
ಭದ್ರಾವತಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆಗೆ ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಸಂಪೂರ್ಣ ಕೆಲಸ ಯಾವಾಗ ಆಗುತ್ತೆ ಅಂದರೆ 23ರಾಗ ಚಾಲನೆಗೊಳ್ತದೆ. ಸ್ಟಾರ್ಟ್ ಮಾಡಿದ್ದ ಇಲ್ಲಿ ಚಾಲನೆಗೊಳ್ತದೆ 23ರಾಗ. ನೆಕ್ಸ್ಟ್ 1913ರಲ್ಲಿ ಏನೈತಿ ಇವರು ಮೈಸೂರು ಬ್ಯಾಂಕನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 1916ರಲ್ಲಿ ಏನೈತಿ ಇವರು ಮೈಸೂರು ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ 1915ರಾಗ ಕನ್ನಡ ಸಾಹಿತ್ಯ ಪರಿಷತ್, ಮೊದಲಿಗೆ ಕರ್ನಾಟಕ ಸಾಹಿತ್ಯ ಇತ್ತು, ನಂತರ ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಇವರಿಗೆ ಯಾರಿಗಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯಗೆ 1955ರಲ್ಲಿ ಭಾರತ ರತ್ನವನ್ನು ಕೊಡ್ತಾರೆ. ಸೊ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗೆ ಯಾರಂದರೆ ಇಲ್ಲಿ ವಿಶ್ವೇಶ್ವರಯ್ಯರವರಾಗಿರ್ತಾರೆ. ನೆಕ್ಸ್ಟ್ 1924ರಾಗ KRS ಡ್ಯಾಮನ್ನು ಇವರು ಕಟ್ಟಿಸ್ತಾರೆ. ಕೃಷ್ಣರಾಜಸಾಗರ ಅನ್ನೋ ಒಂದು ಅಣೆಕಟ್ಟನ್ನು ಇವರು ಕಟ್ಟಿಸ್ತಾರೆ. ಸೊ ಇದನ್ನೆಲ್ಲ ಮಾಡಿದ್ದು ಯಾವಾಗಂದ್ರೆ ಇವರು ನಾಲ್ವಡಿ ಕೃಷ್ಣರಾಜು ಒಡೆಯರ್ ಇದ್ದಾಗ ಇವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಅರ್ಕೋಟ್ ರಾಮಸ್ವಾಮಿ ಮೊದಲಿಯಾರ್ ಏನು ಇವ್ರದಾರು, ಇವರ ಮೈಸೂರು ರಾಜ್ಯದ ಕೊನೆಯ ದಿವಾನರಾಗಿರ್ತಾರೆ. ಸೊ ಇಲ್ಲಿಗೆ ಏನೈತಿ ಇವ್ರಿಗೆ 1949ರಲ್ಲಿ ಈ ದಿವಾನ ಹುದ್ದೆ ಏನಾಗುತ್ತೆ ರದ್ದಾಗುತ್ತೆ. ನೆಕ್ಸ್ಟ್ 1924ರಲ್ಲಿ ನಡೆದ ಬೆಳಗಾವಿಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಈ ಕೆಳಗಿನವರಲ್ಲಿ ಯಾರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂದರು? ಇಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಡ್ಯಾಶ್ ಕಿಲೋಮೀಟರ್ ವರೆಗೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು ಡ್ಯಾಶ್ ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ ಅಂದರು. ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇಮೇಜ್ನಲ್ಲಿ ನೋಡ್ಬೋದು. ಸೊ ಕರ್ನಾಟಕದ ಉತ್ತರದಿಂದ ಇಲ್ಲಿಂದ ಇಲ್ಲಿವರೆಗೆ, ಸೊ ಇಲ್ಲಿವರೆಗೆ ಏನೈತಿ 750 ಕಿಲೋಮೀಟರ್ ಅದ. ಹಾಗೆ ಈ ದಂಡೆಯಿಂದ ಇಲ್ಲಿಂದ ಸೊ ಇಲ್ಲಿಯ ಕೊನೆವರೆಗೂ ಏನೈತಿ ಇದು 400 ಕಿಲೋಮೀಟರ್ ಅದ. ಸೊ ಇಲ್ಲಿ ಉತ್ತರಕ್ಕೆ ಏನೈತಿ ಇಲ್ಲಿ ಬೀದರ್ ಜಿಲ್ಲೆಯ ಮುಕ್ಕೇಡ್ ಎಂಬ ಊರಲ್ಲಿ ಕೊನೆ ಆಗುತ್ತೆ. ಸೊ ಇಲ್ಲಿ ಉತ್ತರ ಅಕ್ಷಾಂಶವನ್ನು ನೋಡ್ಬೋದು ಎಷ್ಟದ ಅಂದ್ರೆ 18.45 ಏನೈತಿ ಇಲ್ಲಿ ಉತ್ತರ ಅಕ್ಷಾಂಶದ. ನೆಕ್ಸ್ಟ್ ಇಲ್ಲಿ ದಕ್ಷಿಣಕ್ಕೆ ಏನೈತಿ, ಇಲ್ಲಿ ಚಾಮರಾಜನಗರ ಬರ್ತದ. ಸೊ ಇಲ್ಲಿ 11.31 ಉತ್ತರ ಅಕ್ಷಾಂಶದ. ನೆಕ್ಸ್ಟ್ ಈ ಕಡೆ ಕಾರವಾರ ಬರ್ತದ. ಇಲ್ಲಿ ಪಶ್ಚಿಮಕ್ಕೆ ಇದ 74.12 ಇವ ಉತ್ತರ ರೇಖಾಂಶ ಆಗುತ್ತೆ. ಇವು ಸೊ ಕರೆಕ್ಟ್ ಅದ. ಇದು ಉತ್ತರ ಅಕ್ಷಾಂಶನ ಇವು ಏನೈತಿ ಪೂರ್ವ ರೇಖಾಂಶ. ಇದು ಕೂಡ ಪೂರ್ವ ರೇಖಾಂಶ ಆಗುತ್ತೆ. ಸೊ ಇಲ್ಲಿ ಕೊನೆಯದಾಗಿ ಇಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು
ಇಲ್ಲಿ ಬರ್ತದೆ. ಸೊ ಇಲ್ಲಿ 78.4 ಇಲ್ಲಿ ಪೂರ್ವ ರೇಖಾಂಶ ಅದ. ಸೊ ಕರ್ನಾಟಕದ ರೇಖಾಂಶ ಮತ್ತು ಅಕ್ಷಾಂಶಗಳ ನೋಟ. ಸೊ ಅದೇ ರೀತಿ ಇಂಡಿಯಾದ ನೋಡೋದಾದ್ರೆ ಸೊ ಇಂಡಿಯಾದ ನೋಡ್ಬೋದು. ಸೊ ಇಲ್ಲಿ ಉತ್ತರದಲ್ಲಿ ಇಂದಿರಾ ಕೋಲ್ ಏನೈತಿ ಇಲ್ಲಿ ಇಂಡಿಯಾದಲ್ಲಿ ಅದ 37.6. ಇಲ್ಲಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶ ಕಿಬಿತ್ತು ಏನೈತಿ ಇಲ್ಲಿ ಅತಿ ದಂಡೆ 97 ಡಿಗ್ರಿ 25 ಮಿನಿಟ್ಸ ಇಲ್ಲಿ. ನೆಕ್ಸ್ಟ್ ಈ ಕಡೆ ಗುಜರಾತ್ನಲ್ಲಿ 68 ಡಿಗ್ರಿ 7 ಮಿನಿಟ್ಸ. ಸೊ ಇಲ್ಲಿ 8 ಡಿಗ್ರಿ 4 ಮಿನಿಟ್ಸ. ನೆಕ್ಸ್ಟ್ ಇಲ್ಲಿ ಕನ್ಯಾಕುಮಾರಿ, ತಮಿಳುನಾಡಿನ ಕನ್ಯಾಕುಮಾರಿ ಲಾಸ್ಟ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಅಂಡಮಾನ್ ಮತ್ತು ನಿಕೋಬಾರನ್ನು ಕನ್ಸಿಡರ್ ಮಾಡಿದಾಗ ನಮಗಿಲ್ಲಿ 6 ಡಿಗ್ರಿ 45 ಮಿನಿಟ್ಸ್ 20 ಸೆಕೆಂಡ್ಸ್ ಇಲ್ಲಿ ಇದಾಗುತ್ತೆ. ಎಲ್ಲಿದೆ ಸೌತ್ ಇಲ್ಲಿ ಇಂದಿರಾ ಪಾಯಿಂಟ್ ನಿಕೋಬಾರ್ ಐಸ್ಲ್ಯಾಂಡ್ ಒಳಗೆ ಆಗುತ್ತೆ. ನೆಕ್ಸ್ಟ್ ಇನ್ನು ಉತ್ತರದಿಂದ ದಕ್ಷಿಣಕ್ಕೆ ಇಲ್ಲಿ 3214 ಕಿಲೋಮೀಟ್ರ್ ಇದ್ದದ. ನೆಕ್ಸ್ಟ್ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಏನೈತಿದ 2933 ಕಿಲೋಮೀಟ್ರ್ ಇಲ್ಲಿ ಅದ. ಸೊ ಹಾಗೆ ಇಲ್ಲಿ ಮಿಡಲ್ನಲ್ಲಿ ಏನೈತಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗಿದೆ. ಸೊ ಇಲ್ಲಿ ಯಾವ್ಯಾವ ಒಂದು ರಾಜ್ಯಗಳ ಮೇಲೆ ಪಾಸ್ ಆಗಿದೆ ಅಂತ ನೋಡ್ಬೋದು. ಮೊದಲಿಗೆ ಇಲ್ಲಿ ಗುಜರಾತ, ನೆಕ್ಸ್ಟ್ ರಾಜಸ್ಥಾನ, ನೆಕ್ಸ್ಟ್ ಮಧ್ಯಪ್ರದೇಶ, ನೆಕ್ಸ್ಟ್ ಛತ್ತೀಸ್ಗಢ, ನೆಕ್ಸ್ಟ್ ಜಾರ್ಖಂಡ್, ನೆಕ್ಸ್ಟ್ ವೆಸ್ಟ್ ಬೆಂಗಾಲ, ನೆಕ್ಸ್ಟ್ ತ್ರಿಪುರ, ಲಾಸ್ಟಿಗೆ ಮಿಜೋರಾಮ. ಸೊ ಈ ಒಂದು ರಾಜ್ಯಗಳ ಮೇಲೆ ಏನೈತಿದೆ ಪಾಸನ್ನಾಗಿದೆ. ಟೋಟಲ್ 8 ರಾಜ್ಯಗಳ ಮೇಲೆ ಇದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಆಗಿದೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಏನೈತಿದೆ ಮಿರ್ಜಾಪುರ್ ಪ್ರಯಾಗರಾಜ್ ಹತ್ರ 82 ಡಿಗ್ರಿ 30 ಮಿನಿಟ್ಸ. ಸೊ ಇಲ್ಲಿ ಪಾರ್ ಆಗ್ಯದ. ಸೊ ಇಲ್ಲಿ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಹಾಗೆ ಛತ್ತೀಸ್ಗಢ, ಸೊ ಇವ ರಾಜ್ಯಗಳು ಇಲ್ಲಿ ಬರ್ತಾವೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು ಅಂತ ಇಲ್ಲಿ ಕೇಳಿದಾರೆ. ಸೊ ಇಲ್ಲಿ ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟದ ಅಂದ್ರೆ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 1,91,757 ಚದರ್ ಕಿಲೋಮೀಟರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೆಳಗಳನ್ನು ಹೊಂದಿಸಿ ಸರಿಯಾದನ್ನು ಆಯ್ಕೆ ಮಾಡಿ ಅಂದರು. ಸೊ ಇಲ್ಲಿ ಧಾರವಾಡ ಎತ್ತರವಾಗಿ ಬರ್ತದೆ ಅಂದರೆ ಕಿತ್ತೂರು ಕರ್ನಾಟಕದಾಗ ಬರ್ತದೆ. ಕಾರವಾರ ಕರಾವಳಿ ಕರ್ನಾಟಕ ಆಗುತ್ತೆ. ಮಂಡ್ಯ ಏನೈತಿ ಹಳೆ ಮೈಸೂರದ್ರೊಳಗೆ ಬರ್ತದೆ. ರಾಯಚೂರು ಏನೈತಿ ಕಲ್ಯಾಣ ಕರ್ನಾಟಕದ್ರೊಳಗೆ ಬರ್ತದೆ. ಸೊ ನೀವು ಇಲ್ಲಿ ಮ್ಯಾಪನ್ನು ನೋಡಿದಾಗ ಸೊ ಇಲ್ಲಿ ಮ್ಯಾಪನ್ನು ನೋಡ್ಬೋದು ನೀವು. ಸೊ ಇದು ಮ್ಯಾಪ್ ಏನೈತಿ. ಸೊ ಇಲ್ಲಿ ಕಲ್ಯಾಣ ಕರ್ನಾಟಕದ ಸೊ ಇದು ಕಲ್ಯಾಣ ಕರ್ನಾಟಕ ಇವ ಜಿಲ್ಲೆ ಅಲ್ಲ. ಸೊ ಕಿತ್ತೂರು ಕರ್ನಾಟಕ ಇಲ್ಲಿ ಬರ್ತದೆ. ಮೈಸೂರು ಭಾಗದ್ದು ಇಲ್ಲಿ ಬರ್ತಾವ. ಸೊ ಇದೆಲ್ಲ ಮೈಸೂರಿನ ಇತ್ತು. ನೆಕ್ಸ್ಟ್ ಇಲ್ಲಿ ಕೋಸ್ಟಲ್ ಏರಿಯಾ ಏನೈತಿ ಇಲ್ಲಿದೆ. ಸೊ ಇಲ್ಲಿ ಕೋಸ್ಟಲ್ ಏರಿಯಾದ್ರೊಳಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಏನೈತಿ ಇವ ಜಿಲ್ಲೆಗಳು ಇಲ್ಲಿ ಬರ್ತಾವೆ.
ನೆಕ್ಸ್ಟ್ ಕ್ವಶನ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಮತ್ತು ತಮಿಳುನಾಡಿನ ಉದಗಮಂಡಲಂ ಜಿಲ್ಲೆಯ ನಡುವಿನ ಗಡಿಯನ್ನು ರೂಪಿಸುವ ನದಿ ಯಾವುದಂದರೆ ಇಲ್ಲಿ ಮೇಯರ್ ಅನ್ನೋ ನದಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಡಯಾಗ್ರಾಮ್ದಲ್ಲಿ ನೋಡ್ಬೋದು. ಸೊ ಇದು ಉದಗಮಂಡಲಂ ಡಿಸ್ಟಿಕ್. ಸೊ ಇಲ್ಲಿ ಕರ್ನಾಟಕ ಇಲ್ಲಿ ಅದ ನೋಡ್ರಿ. ಸೊ ಇದೇನೈತಿದೆ ಇದೆಲ್ಲ ಏರಿಯಾ ಏನೈತಿ ಚಾಮರಾಜನಗರ ಬರ್ತದೆ. ಸೊ ಇಲ್ಲಿ ಈ ಎರಡತ್ರ ಬಾರ್ಡರ್ ಆಗಿ ಏನೈತಿ ಇಲ್ಲಿ ಮೇಯರ್ ನದಿ ಅದ. ಸೊ ಇಲ್ಲಿಂದ ಇಲ್ಲಿವರೆಗೆ ಏನೈತಿದ ಮೇಯರ್ ನದಿ ಅದ. ನೆಕ್ಸ್ಟ್ ಕ್ವಶನ್, ರಾಜ ಹರ್ಷವರ್ಧನ ಬರೆದ 3 ನಾಟಕಗಳು ಇಲ್ಲಿ ಯಾವ ಅಂತ ಕೇಳಿದಾರೆ. ಸೊ ಇಲ್ಲಿ ಅವ ಬರೆದಂಥ 3 ನಾಟಕಗಳು ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿಕ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದರು. ಸೊ ಇಲ್ಲಿ ಗಡಿಯನ್ನು ಇಲ್ಲಿ ನೋಡ್ಬೋದು 6 ರಾಜ್ಯ ಒಳಗೆ ಇಲ್ಲಿ ಗಡಿಯನ್ನು ಹಂಚ್ಕೊಂತದ. ಸೊ ಇಲ್ಲಿ ಮೊದಲೇದು ಇಲ್ಲಿ ಕೇರಳ ಬರ್ತದೆ, ನೆಕ್ಸ್ಟ್ ತಮಿಳುನಾಡು ಬರ್ತದೆ, ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶ್ ಬರ್ತದೆ, ನೆಕ್ಸ್ಟ್ ತೆಲಂಗಾಣ ಬರ್ತದೆ, ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ, ಇಲ್ಲಿ ಗೋವಾ. ಸೊ ಇಲ್ಲಿ ಗೋವಾ 1, ಮಹಾರಾಷ್ಟ್ರ 2, ತೆಲಂಗಾಣ 3, ಆಂಧ್ರ ಪ್ರದೇಶ್ 4, ತಮಿಳುನಾಡು 5, ಕೇರಳ 6. ಸೊ ಇಲ್ಲಿ 6 ಸ್ಟೇಟ್ ಒಡನೆ ಏನೈತಿ ತನ್ನ ಬಾರ್ಡ್ರನ್ನು ಕರ್ನಾಟಕ ಶೇರ್ ಇಲ್ಲಿ ಮಾಡ್ಯದ. ನೆಕ್ಸ್ಟ್, ರಾಜಪ್ರಭುತ್ವದ ಮೈಸೂರು ರಾಜ್ಯ ಮೈಸೂರು ಸಂಸ್ಥಾನ ಡ್ಯಾಶ್ ಹೆಸರಲ್ಲಿ ಅಸ್ತಿತ್ವಕ್ಕೆ ಬಂತಂದರು. ಸೊ ಇಲ್ಲಿ ಟಿಪ್ಪು ಸುಲ್ತಾನ್ನ ಕೊನೆ ಆದ ನಂತರ 1799ರಲ್ಲಿ ಇಲ್ಲಿ ಇದು ಆಗುತ್ತೆ. ಹಾಗೆ ಇಲ್ಲಿ ಹೈದರಾಲಿ ವಶಪಡಿಸ್ಕೊಂಡಿದ್ದ ಇಲ್ಲಿ 1779 ಇದು ಆಗ್ಬೋದು. ಸೊ ಯಾವುದನ್ನೋದ ಬಟ್ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್, ಕೆಳಗಿನ ಜಿಲ್ಲೆಗಳನ್ನು ಅವುಗಳ ಭೌಗೋಳಿಕ ಪ್ರದೇಶದ ವಿಸ್ತಾರದ ಮೂಲಕ ದೊಡ್ಡದಿಂದ ಚಿಕ್ಕಕ್ಕೆ ಇಲ್ಲಿ ಕ್ರಮಪಡಿಸಿ ಅಂದಿದ್ದರು. ಸೊ ಇಲ್ಲಿ ಜಿಲ್ಲೆಗಳನ್ನು ನೋಡಿದಾಗ ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ದೊಡ್ಡದಿಂದ ಸೊ ಇಲ್ಲಿ ಕೊಡಗು ಬರ್ತದೆ ಮೊದಲಿಗೆ. ಕೊಡಗು, ಕೋಲಾರ, ಉಡುಪಿ, ರಾಮನಗರ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ. ಸೊ ಇದೇನೈತಿ ದೊಡ್ಡದಿಂದ ಚಿಕ್ಕಕ್ಕೆ ಏನೈತಿ ತಮ್ಮ ಭೌಗೋಳಿಕ ವಿಸ್ತಾರದಲ್ಲಿ ಕ್ರಮವಾಗಿ ಅದಾವು. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಕೆಳಗಿನವನ್ನು ಸರಿಯಾಗಿ ಓದಿ ಮತ್ತು ಉತ್ತಮವಾದನ್ನು ಆಯ್ಕೆ ಮಾಡಿ ಅಂದರು. ಸೊ ಇಲ್ಲಿ ಕರ್ನಾಟಕದ ದೊಡ್ಡ ಭಾಗವು ಕರಾವಳಿ ಬಯಲು ಪ್ರದೇಶದಿಂದ ತಟ್ಟನೆ ಏರುತ್ತಿರುವ ವಿಶಿಷ್ಟವಾದ ಟೇಬಲ್ ಪ್ರದೇಶವಾಗಿದೆ ಅಂದರು, ಅಥವಾ ಪ್ರಸ್ಥಭೂಮಿ ಪ್ರದೇಶವಾಗಿದೆ ಅಂದರು. ನೆಕ್ಸ್ಟ್, ಕರ್ನಾಟಕ ಪ್ರಸ್ಥಭೂಮಿ ಇತ್ತೀಚೆಗೆ ರೂಪುಗೊಂಡಿದೆ ಅಂದಿದ್ದರು. ನೆಕ್ಸ್ಟ್, ಕರ್ನಾಟಕದ ಪ್ರಸ್ಥಭೂಮಿಯು ಪ್ರಾಚೀನ ಗೊಂಡ್ವಾನ ಭೂಪ್ರದೇಶಕ್ಕೆ ಸೇರಿದ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ಭಾಗವಾಗಿದೆ ಅಂದರು. ನೆಕ್ಸ್ಟ್, ಕರ್ನಾಟಕದ ದೊಡ್ಡ ಭೂಭಾಗವು ಭೂಮಿಯ ಪ್ರಮುಖ ಕವಚಗಳಲ್ಲಿ ಒಂದಾಗಿದೆ ಅಂದರು. ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಇಲ್ಲಿ ಆಪ್ಷನ್ ಇಲ್ಲಿ ಕರ್ನಾಟಕದ ಕರಾವಳಿ ಬಯಲು ತಟ್ಟನೆ ಏರುತ್ತಿರುವ ವಿಶಿಷ್ಟವಾದ ಪ್ರಸ್ಥಭೂಮಿಯಾಗಿರ್ತದೆ ಅಂದರು. ಸೊ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇದು ಪ್ರಸ್ಥಭೂಮಿ ಇತ್ತೀಚೆಗೆ ರೂಪುಗೊಂಡೈತೆ ಅನ್ನೋದು ಇದೇನಾಗುತ್ತೆ ತಪ್ಪಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಪ್ರಸ್ಥಭೂಮಿ ಪ್ರಾಚೀನ ಗೊಂಡ್ವಾನ ಭೂಪ್ರದೇಶಕ್ಕೆ ಸೇರಿದ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ ಭಾಗವಾಗಿದೆ. ಇದು ಕೂಡ ಕರೆಕ್ಟ್ ಆಗಿದೆ. ಕರ್ನಾಟಕದ ದೊಡ್ಡ ಭೂಭಾಗವು ಭೂಮಿಯ ಪ್ರಮುಖ ಕವಚಗಳಲ್ಲಿ ಒಂದಾಗಿದೆ. ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ 2 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿಯೂ ಕೂಡ ಅದೇ ಟೈಪ್ ಅದ. ಸೊ ಕರ್ನಾಟಕದ
ಕರಾವಳಿ ಭಾಗಕ್ಕೆ ಸಂಬಂಧಿಸಿದಂತೆ ಇದು 50ರಿಂದ 60 ಕಿಲೋಮೀಟರ್ ಅಗಲವಾಗಿದೆ ಅಂದರು. ಸೊ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕರಾವಳಿಯು ಸರಾಸರಿ ಎತ್ತರವು ಸರಾಸರಿ ಸಮುದ್ರ ಮಟ್ಟದಿಂದ 200 ಮೀಟರ್ಗಿಂತ ಕಡಿಮೆ ಇದೆ ಅಂದರು. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕರ್ನಾಟಕ ಕರಾವಳಿಯು ಉತ್ತರದಲ್ಲಿ ಮಲಬಾರ್ ಕರಾವಳಿ, ನೆಕ್ಸ್ಟ್ ದಕ್ಷಿಣದಲ್ಲಿ ಕೊಂಕಣ ಕರಾವಳಿ ಎಂದು ವಿಲೀನಗೊಳ್ಳುತ್ತದೆ ಅಂದರು. ಸೊ ಇವೆರಡು ಉಲ್ಟಾ ಆಗಬೇಕು. ಸೊ ಉತ್ತರದಲ್ಲಿ ಕೊಂಕಣ, ದಕ್ಷಿಣದಲ್ಲಿ ಮಲಬಾರ. ಸೊ ಕರ್ನಾಟಕ ಕರಾವಳಿಯಲ್ಲಿ ಪಶ್ಚಿಮ ಘಟ್ಟಗಳು ಬಹಳ ಹತ್ತಿರವಾದ್ದು ಮತ್ತು ಉತ್ತರ ದಿಕ್ಕಿನಲ್ಲಿ ಪಶ್ಚಿಮ ಘಟ್ಟಗಳು ದೂರವಾಗಿದೆ ಅಂದರು. ಸೊ ಇದು ಕೂಡ ಅದಲು ಬದಲು ಆಗಬೇಕು. ಸೊ ಹಾಗಾಗಿ 3 ಮತ್ತು 4 ತಪ್ಪಾಗುತ್ತೆ. ಸರಿಯಾದ್ದನ್ನು ಆಯ್ಕೆ ಮಾಡಿ ಅಂದರು. 1, 2 ಮಾತ್ರ ಸರಿ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಅಶೋಕನ ಹೆಸರನ್ನು ಸಾಮಾನ್ಯವಾಗಿ ಅವನ ಶಾಸನಗಳಲ್ಲಿ ಡ್ಯಾಶ್ ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ ಅಂದರು. ಸೊ ಇಲ್ಲಿ ಪ್ರಿಯದರ್ಶಿನಿ, ದೇವಾನ್ ಪ್ರಿಯದರ್ಶಿನಿ ಅಂತ ಇಲ್ಲಿ ಅದ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಬೇಸ್ ನಗರದಲ್ಲಿನ ಕದಂಬ ಮೇಲಿರುವ ಶಾಸನ ಡ್ಯಾಶ್ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಅದ. ಸೊ ಇಲ್ಲಿ ಇದು ಆಪ್ಷನ್ ಸಿ ಹೆಲಿಡೋರಸ್ ಗ್ರೀಕ್ ರಾಯಭಾರಿಗೆ ಇದು ಸಂಬಂಧಿಸಿದೆ. ಆಪ್ಷನ್ ಸಿ ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಗುಪ್ತರ ಅವಧಿಯಲ್ಲಿ ಭೂ ಕಂದಾಯವು ಆದಾಯದ ಮುಖ್ಯ ಮೂಲವಾಗಿತ್ತು ಮತ್ತು ನಗದು ಮತ್ತು ವಸ್ತುವಿನ ರೂಪದಲ್ಲಿ ಪಾವತಿಸಲಾಗುತ್ತಿತ್ತು. ಇದನ್ನು ಭಾಗಾಕಾರ ಅಂತ ಇಲ್ಲಿ ಕರೆಯಲಾಗ್ತಿತ್ತು. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಕೆಲವೊಂದು ಹೇಳಿಕೆಗಳದಾವು. ಸೊ ಈ ಹೇಳಿಕೆಗಳನ್ನ ನೋಡಿದಾಗ ಭಾರತದ ಪೂರ್ವ ಕರಾವಳಿಗೆ ಹೋಲಿಸಿದರೆ ಕರಾವಳಿ ಕರ್ನಾಟಕವು ಏಕೆ ದೊಡ್ಡ ನದಿ ಮುಖಜ ಭೂಮಿ ಹೊಂದಿಲ್ಲ ಎಂಬುದನ್ನು ಆಯ್ಕೆ ಮಾಡಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದಕ್ಕಾಗಿದೆ ಅತಿ ದೊಡ್ಡ ನದಿ ಮುಖಜ ಭೂಮಿಯನ್ನು ಹೊಂದಿಲ್ಲ ಅಂದರು. ಸೊ ಇಲ್ಲಿ ಆಪ್ಷನ್ಗಳನ್ನ ನೋಡಿದಾಗ ಇಲ್ಲಿ 1ನೇ ಹೇಳಿಕೆ, 2ನೇ ಹೇಳಿಕೆ ಹಾಗೂ 3ನೇ ಹೇಳಿಕೆಯಲ್ಲಿ ಏನಾಗುತ್ತೆ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 1, 2, 3 ಹೇಳಿಕೆಯಿಂದ ಇದನ್ನು ನಾವು ಹೇಳ್ಬೋದಾಗಿದೆ. ನೆಕ್ಸ್ಟ್, ಚತುರ್ವರ್ಣ ವ್ಯವಸ್ಥೆಯನ್ನು ಋಗ್ವೇದದ ಹಿಂದಿನ ಸ್ತೋತ್ರಗಳಲ್ಲಿ ಡ್ಯಾಶ್ ಡ್ಯಾಶ್ನ 10ನೇ ಮಂಡಲದಲ್ಲಿ ಉಲ್ಲೇಖಿಸಲಾಗಿದೆ ಅಂದರು. ಇದನ್ನು ಪುರುಷ ಸೂಕ್ತ ಮಂಡಲದಲ್ಲಿ ಏನಂತ ಉಲ್ಲೇಖಿಸಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ನಂತರದ ವೈದಿಕ ಅವಧಿಯಲ್ಲಿ ಚಕ್ರವರ್ತಿ ಎಂದು ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ರಾಜರು ಡ್ಯಾಶ್ ಡ್ಯಾಶ್ ನಿರ್ವಹಿಸಿದರು ಅಂತ ಇಲ್ಲಿ ಅದ. ಸೊ ಇಲ್ಲಿ ಅಶ್ವಮೇಧ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 48ನೇದ. ಸೊ ಇಲ್ಲಿ ಆಳ್ವಿಕೆಯ ರಾಜವಂಶ ಮತ್ತು ಅವುಗಳ ರಾಜಧಾನಿಯೊಂದಿಗೆ ಇಲ್ಲಿ ಕೆಳಗಳನ್ನು ಹೊಂದಿಸಿ ಅಂದರು. ಸೊ ಇಲ್ಲಿ ಚಂದೇಲರು ಏನಂತ ಇಲ್ಲಿ ಇದು ಬುಂದೇಲ್ಖಂಡ ಅನ್ನೋದು ಕರೆಕ್ಟ್ ಆಗುತ್ತೆ. ಚಂದೇಲರು ಬುಂದೇಲ್ಖಂಡದ ಖಜುರಾಹೋ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಚೌಹಾಣರು ಏನಂತಿಲ್ಲಿ ಶಾಕಂಬರಿ ಅನ್ನೋದಿಲ್ಲಿ ಕರೆಕ್ಟ್ ಆಗಿತ್ತು. ನೆಕ್ಸ್ಟ್, ಪಾಮರರು ಏನಂತಿದ ಪಾಮರರು ಮಾಳ್ವ ಅನ್ನೋದು ಕರೆಕ್ಟ್ ಆಗುತ್ತೆ. ಕಾಕತೀಯ ವಾರಂಗಲ್ಲದ ಕಾಕತೀಯರು ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ಗಳನ್ನು ನೋಡಿದಾಗ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಚಿಸ್ತಿ ಕ್ರಮವನ್ನು ಭಾರತದಲ್ಲಿ ಡ್ಯಾಶ್ ಡ್ಯಾಶ್ರಿಂದ ಪರಿಚಯಿಸಲ್ಪಟ್ಟಿತ್ತು ಅಂತ ಇಲ್ಲಿ ಕೇಳಿದಾರ. ಯಾರಿಂದ ಅಂದರೆ ಇಲ್ಲಿ ಖ್ವಾಜಾ ಮುಯಿನ್ ಉದ್ ಇನ್ ಚಿಸ್ತಿ ಅವರಿಂದ ಇದನ್ನು ಪರಿಚಯವ ಆಗುತ್ತಾ ಭಾರತದಲ್ಲಿ. ಸೊ ಇಲ್ಲಿ ಆಪ್ಷನ್ದಲ್ಲಿನ ಕೊಟ್ಟಿದ್ದಾರೆ ಚಿಸ್ತಿ ಅಂತ. ಸೊ ಹಾಗಾಗಿ ಚಿಸ್ತಿ ಕ್ರಮ ಇನ್ ಚಿಸ್ತಿ ಇವರಿಂದನ ಆಗುತ್ತಾ. ನೆಕ್ಸ್ಟ್, ಈ ಕೆಳಗಿನ ಯಾವ ಕಣಿವೆ ಪಂಜಾಬ್ ಹಿಮಾಲಯದ ರೇಖಾಂಶ ವಿಭಾಗದಲ್ಲಿ ಇಲ್ಲ ಅಂತ ಕೇಳಿದರು. ಸೊ ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಇದರ ಬಗ್ಗೆ ಸೊ ಈಗಾಗಲೇ ಟೈಮ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಕೆ ಇ ಎಕ್ಸಾಮ್ಗಾಗಿ ಓದ್ತಿರುವ ನಿಮ್ಮ ಒಂದು ಫ್ರೆಂಡ್ಸ್ನೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ.
ಮತ್ತು ನಿಮಗೆ ಎಕ್ಸಾಮ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.